ಶಿಗ್ಗಾಂವ್ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ಆಯೋಜಿಸಿದ್ದ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಯಿತು. ತಹಸೀಲ್ದಾರ್ ಯಲ್ಲಪ್ಪ ಗೋನೆನವರ್ ಧ್ವಜಾರೋಹಣ ನಿರ್ವಹಿಸಿದರು. ಶಿಗ್ಗಾಂವ್ ಸಮಣೂರ ಶಾಸಕರು ಯಾಸಿರ್ ಖಾನ್ ಪಠಾಣ್ ಮೆರವಣಿಗೆ ಧ್ವಜಾರೋಹಣ ಪಥಸಂಚಲನದಲ್ಲಿ ಭಾಗವಹಿಸಿ ಮಾತನಾಡಿದರು. ವಿವಿಧ ಶಾಲಾ ವಿದ್ಯಾರ್ಥಿಗಳೊಂದಿಗೆ ತಾಯಿ ಭುವನೇಶ್ವರಿ ಭಾವಚಿತ್ರದೊಂದಿಗೆ ಅದ್ದೂರಿ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು. ಇನ್ನು 2024-25ನೇ ಸಾಲಿನಲ್ಲಿ ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ತೆಗೆದುಕೊಂಡ ವಿದ್ಯಾರ್ಥಿಗಳನ್ನು ಕನ್ನಡ ಸಂಘಟನೆ ಹೋರಾಟಗಾರರನ್ನು ಸನ್ಮಾನಿಸಲಾಯಿತು. ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ತಾಲೂಕು ತಹಸೀಲ್ದಾರ್ ಯಲ್ಲಪ್ಪ ಗೋನೆನವರ್, ಗಡಿ ಪ್ರಾಧಿಕಾರ ಅಧ್ಯಕ್ಷರು ಸೋಮಣ್ಣ ಬೇವಿನಾಮರ ಮತ್ತು ಇಒ ಮಂಜುನಾಥ್ ಸೋಳಂಕಿ ಮತ್ತು ಬಿಇಒ ಎಂಬಿ ಅಂಬಿಗಾರ್ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಮಲ್ಲೇಶ್, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಶಿವಾನಂದ ಮ್ಯಾಗೇರಿ ಮತ್ತು ಕಸಾಪ ಅಧ್ಯಕ್ಷರು ನಾಗಪ್ಪ ಬೆಂತೂರು ಮತ್ತು ಕನ್ನಡ ಸಂಘಟನೆಯ ಸಂತೋಷ್ ಪಾಟೀಲ್, ಬಸಲಿಂಗಪ್ಪ ನರಗುಂದ ಮತ್ತು ಶಂಭುಕೇರಿ, ಈರಣ್ಣ ದುಂಡಸಿ ಮತ್ತು ನಿಂಗಪ್ಪ ಬೆಂಚೋಳಿ, ಶಿವಾನಂದ ಚಾಕಲಬ್ಬಿ ಮತ್ತು ಸಲೀಂ ಶಿಗ್ಗಾವ ಮತ್ತು ಎಸ್ಎಫ್ ಮನಕಟ್ಟಿ ಮತ್ತು ಗೌಸ್ಖಾನ್ ಮುನ್ಸಿ, ವಸಂತ ಬಾಗೂರು, ರಮೇಶ್ ವನಹಳ್ಳಿ, ಬಸವರಾಜ್ ಜೇಕಿನಕಟ್ಟಿ, ಮಂಜುನಾಥ್ ಮನ್ನೆನವರ್, ಹನುಮಂತ ಬಂಡಿವಡ್ಡರ ಮತ್ತು ಕರೆಪ್ಪ ಕಟ್ಟಿಮನಿ ಇತರರು ಉಪಸ್ಥಿತರಿದ್ದರು. ವರದಿ ಮಲ್ಲಿಕಾರ್ಜುನ ಹಡಪದ, ಶಿಗ್ಗಾವ, ಪ್ರಜಾಪವರ್ ನ್ಯೂಸ್. ಎಲ್ಲ ಗುರು ಹಿರಿಯರೇ, ಕನ್ನಡ ಪರ ಸಂಘಟನೆಯವರೇ, ಪತ್ರಿಕಾ ಮಾಧ್ಯಮದವರೇ, ಅಧಿಕಾರಿ ವರ್ಗದವರೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮುದ್ದು ಮಕ್ಕಳೇ ಹಾಗೂ ಎಲ್ಲ ಅಣ್ಣ ತಮ್ಮಂದಿರೇ, ಕುವೆಂಪು ಅವರು ತಮ್ಮ ನಾಡಗೀತೆಯಲ್ಲಿ ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ ಅಂತೇಳಿ ಕರ್ನಾಟಕವನ್ನು ವರ್ಣನೆ ಮಾಡಿದ್ದಾರೆ. ಅದ್ಭುತವಾದಂತಹ ನಾಡಗೀತೆಯನ್ನು ನಾವು ನೋಡಿದಾಗ ಆ ನಾಡಗೀತೆಯಲ್ಲಿ ಕನ್ನಡ ಪ್ರೇಮದ ಜೊತೆಗೆ ನಮ್ಮ ದೇಶ ಪ್ರೇಮವು ಕೂಡ ಅದರೊಂದಿಗೆ ಕೂಡಿಕೊಂಡಿದೆ. ಇನ್ನೊಬ್ಬ ಕವಿ ಹೇಳ್ತಾರೆ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡಿಗನಾಗಿರು ಅಂತ ಹೇಳ್ತಾರೆ. ಇವತ್ತು ನೀವು ಕನ್ನಡದ ಎಷ್ಟು ಖುಷಿ ಅನಿಸ್ತೈತೆ ಅಂತ ಹೇಳಿದ್ರೆ, ನೀವು ಕಾಶ್ಮೀರದ ಪ್ರವಾಸಕ್ಕೆ ಹೋದಾಗ ನೀವ್ ಯಾರಂತೇಳಿ ನಿಮ್ ಪಕ್ಕದ ಜನರು ಗೊತ್ತಿರೋದಿಲ್ಲ. ಅವ್ರು ಕನ್ನಡನಾಗ ಮಾತಾಡಕತ್ತಾರ ಅಂತೇಳಿ ನಿಮ್ಗೆ ಗೊತ್ತಾದ್ರೆ ಅವ್ರಿಗೆ ಮಾತಾಡ್ಬೇಕಂತ ಮನಸ್ಸಿನಾಗ ಚಟ್ಪಡಿಸ್ತೈತಿ. ನಮ್ಮ ರಾಜ್ಯದವರಪ್ಪ, ಕರ್ನಾಟಕ ಬಿಟ್ಟು ನಾವು ಬೇರೆ ಕಡೆ ಹೋದಾಗ ನಮ್ಮ ಗುರುತು ನಮ್ಮ ಭಾಷೆ, ನಮ್ಮ ವೇಷದಿಂದ ನಮ್ಮನ್ನು ಯಾರು ಗುರುತಿಸೋದಿಲ್ಲ, ನಮ್ಮ ಶ್ರೀಮಂತಿಕೆಯಿಂದ ನಮ್ಗೆ ಯಾರು ಗುರುತಿಸೋದಿಲ್ಲ, ನಮ್ಮ ಒಂದು ಉತ್ತಮವಾದ ಸ್ಥಾನಗಳಿಂದ ನಮ್ಮನ್ನು ಯಾರು ಗುರುತಿಸೋದಿಲ್ಲ. ನೀವು ಬೇರೆ ರಾಜ್ಯ ಅಥವಾ ಬೇರೆ ದೇಶಕ್ಕೆ ಹೋದಾಗ ನೀವು ಕನ್ನಡದಲ್ಲಿ ಮಾತಾಡ್ತಾ ಇರೋದನ್ನು ಗಮನಿಸಿದ್ರೆ ಓಡೋಡಿ ಬಂದು ಪ್ರೀತಿಯಿಂದ ಕರ್ನಾಟಕದವರೇನ್ರಿ ಅಂತ ಹೇಳಿ ನೀವು ಮಾತಾಡ್ತಾರೆ. ಅದೇ ನಮ್ಮ ಕನ್ನಡದ ಶಕ್ತಿ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲ ಬಹಳಷ್ಟು ಅಭಿಮಾನ ಪಡಬೇಕು. ಇವತ್ತು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯನ್ನು ನೀಡಿದಂತ ಮಹಾನ್ ವ್ಯಕ್ತಿಗಳು ಜನರಾಗಿದ್ದು ಶಿಗ್ಗಾಂವ್ ಸೋದರ ವಿಧಾನಸಭಾ ಕ್ಷೇತ್ರ. 15ನೇ ಶತಮಾನದಲ್ಲಿ ಕನಕದಾಸರು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ 18ನೇ ಶತಮಾನದಲ್ಲಿ ಶಿಶ್ನಾಳ ಶರೀಫರು ಕೂಡ ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ತರ ಇತ್ತೀಚಿನ ದಿನಗಳಲ್ಲಿ ವಿಪ್ರು ಗೋಕಾಕ್ ಅವರು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆ ಕೊಟ್ಟು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಜನಿಸಿದಂತ ನಾಡಿನಲ್ಲಿ ಇವತ್ತು ನಾನು ಶಾಸಕನಾಗಿ ನಿಂತಿದ್ದೇನೆ ಅಂತ ಹೇಳಿದ್ರೆ ಇದು ನನ್ನ ಪೂರ್ವಜನ್ಮದ ಪುಣ್ಯ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತೇನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ಕನ್ನಡ ಅಷ್ಟೇ ಅಲ್ಲ, ಹಿಂದಿ ಅಷ್ಟೇ ಅಲ್ಲ, ಭಾರತ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಇದ್ದಂತ ಎಲ್ಲ ಭಾಷೆಗಳು ಇವತ್ತು ನಶಿಸಿ ಹೋಗುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಭಾರತದಲ್ಲಿ ಬ್ರಿಟಿಷರು ಆಳಿದ್ರು,
ಭಾರತವನ್ನು ಲೂಟಿ ಮಾಡಿದ್ರು, ಭಾರತವನ್ನು ಎಲ್ಲ ಲೂಟಿ ಮಾಡ್ಕೊಂಡು ತಮ್ಮ ದೇಶಕ್ಕೆ ಉದ್ಧಾರ ಮಾಡಿದ್ರು. ಆದ್ರೆ ಹೋಗುವಾಗ ಇಂಗ್ಲಿಷ್ ಮಾಧ್ಯಮವನ್ನು ಗಟ್ಟಿಯಾಗಿ ಬಿತ್ತಿ ಹೋದ್ರು. ಅವರು ಬಿತ್ತಿದಂತ ಏನು ಬೀಜ ಇದೆಯಲ್ಲ, ಅದು ಇಷ್ಟು ಹೆಮ್ಮರವಾಗಿ ಬೆಳೆದೈತಿ ಜಾಗತಿಕ ಮಟ್ಟದಲ್ಲಿ. ಅದನ್ನು ಎದುರಿಸೋದು ತುಂಬಾ ಕಷ್ಟ ಆಗ್ಬಿಟ್ಟಿತ್ತು. ನಾವೆಲ್ಲ ಬಹಳ ಅಭಿಮಾನದಿಂದ ಇವತ್ತು ಭಾಷೆ ಬಗ್ಗೆ ಮಾತಾಡ್ತೇವೆ. ಬಹಳ ನಮ್ಮ ತಹಸೀಲ್ದಾರ್ ಸಾಹೇಬರು, ಸೋಮಣ್ಣವ್ರು, ನಾವು ಏನಂತಾರ ಅದಕ್ಕೆ ಏನೋ ಮಾತಾಡಕತ್ತಿದ್ವಿ, ಹೇಳಬಾರ್ದು. ಅದನ್ನ ಹೇಳ್ಬಿಟ್ರೆ ನೀವು ಎಲ್ಲಿಂದ ಬೈತೀರಿ ನಮ್ಗೆ. ಕನ್ನಡ ಭಾಷೆಯ ಬಗ್ಗೆ ಇವರೆಲ್ಲ ಇಷ್ಟು ಅದ್ಭುತವಾಗಿ ಭಾಷಣ ಮಾಡ್ತಾರೆ, ಇವರ ಕೊಡುಗೆ ಏನು ಅಂತ ಹೇಳಿ ಕೇಳುವಂತ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಬಂದಿದ್ದೇವೆ. ತಹಸೀಲ್ದಾರ್ ಅವರು ಹೇಳಿದಂಗೆ ಮೀಸಲಾತಿ ತಗೊಂಡು ನಮ್ಮ ಕನ್ನಡ ಉಳಿಸುವಂತ ದುರದೃಷ್ಟ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬಂದಿದೆ ಅನ್ನೋಂಥದ್ದು ಬಹಳ ಒಂದು ದುರದೃಷ್ಟಕರವಾದಂತ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ನಾಟ್ ಓನ್ಲಿ ಇನ್ ಕರ್ನಾಟಕ. ನೋಡ್ರಿ, ಭಾಷಣ ಮಾಡ್ಬೇಕಂದ್ರೆ ಇಂಗ್ಲಿಷ್ ಬರ್ತೈತಿ. ಎಷ್ಟು ನಾವು ಹೊಂದ್ಕೊಂಡ್ಬಿಟ್ಟಿವಿ ಅಂತ ಹೇಳಿದ್ರೆ ಈ ಆಂಗ್ಲ ಭಾಷೆಗೆ, ನಾವು ಮಾತಾಡುವಂತ ಶಬ್ದಗಳಲ್ಲಿ 25% ನೋಡ್ರಿ ಪರ್ಸೆಂಟ್ ಬಂತು. 25% ಇವತ್ತು ಕನ್ನಡ ಇಂಗ್ಲಿಷ್ ಮಿಕ್ಸ್ ಆಗ್ಬಿಟ್ಟೈತಿ. ಕರ್ನಾಟಕದಲ್ಲಿ ಹೋಗ್ರಿ, ನೀವು ತಮಿಳುನಾಡದಲ್ಲಿ, ಇನ್ನು ನಮ್ಮ ಕರ್ನಾಟಕದ ಪರಿಸ್ಥಿತಿ ಬೇಕು. ನಾವು ಚೆನ್ನಾಗಿ ಕನ್ನಡ ಮಾತಾಡ್ತೀವಿ. ನೀವು ಕೇರಳ, ತಮಿಳುನಾಡಲ್ಲಿ ಹೋಗ್ಬಿಟ್ರೆ ಅವರೆಲ್ಲ ಇಂಗ್ಲಿಷಲ್ಲೇ ಮಾತಾಡ್ತಾರೆ. ಭಾರತ ದೇಶದ ಕೆಲವು ರಾಜ್ಯಗಳಲ್ಲಿ ಇವತ್ತು, ಉದಾಹರಣೆಗಾಗಿ ನಮ್ಮ ಕರ್ನಾಟಕ, ಮಹಾರಾಷ್ಟ್ರ ಇಂಥ ಕೆಲವು ರಾಜ್ಯಗಳಲ್ಲಿ ಮಾತ್ರ ಅವರ ರಾಜ್ಯದ ಒಂದು ಭಾಷೆ ಮೇಲೆ ಅಭಿಮಾನ ಹುಟ್ಟಿಕೊಂಡಿದೆ. ಅದು ಇನ್ನೂ ಮಟ್ಟ ಯಾಕೆ ಗಟ್ಟಿ ಐತೆ ಅಂತ ಹೇಳಿದ್ರೆ, ನಿಜವಾಗ್ಲೂ ನಾವು ಕನ್ನಡ ಪರ ಹೋರಾಟಗಾರರಿಗೆ ಇವತ್ತು ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಅರ್ಪಿಸ್ತೇನೆ. ಏನಾದ್ರೂ ಇವತ್ತು ಕನ್ನಡ ಉಳಿದೈತಿ, ಕನ್ನಡ ಗಟ್ಟಿಯಾಗಿ ಐತೆ ಅಂತ ಹೇಳಿದ್ರೆ ಕನ್ನಡ ಪರ ಹೋರಾಟಗಾರರ ಒಂದು ಶ್ರಮ, ಕನ್ನಡ ಪರ ಹೋರಾಟಗಾರರ ಒಂದು ಪರಿಶ್ರಮ ಅನ್ನಂತ ಮಾತನ್ನು ಕೂಡ ಬಹಳ ಅಭಿಮಾನದಿಂದ ಹೇಳಿಕ್ ಬಯಸ್ತೇನೆ. ವಿಶೇಷವಾಗಿ ಬೆಂಗಳೂರು, ಬೆಳಗಾಂ, ಕಾರವಾರ, ಮಂಗಳೂರು ಇಂಥ ಭಾಗಗಳಲ್ಲಿ ಕನ್ನಡ ಪರ ಹೋರಾಟಗಾರರು ಇದ್ದೇ ಇದ್ದಲ್ಲಿ ಅಲ್ಲಿ ಏನಾದ್ರೂ ಹೋರಾಟ ಇರಲಿಲ್ಲ ಅಂತ ಹೇಳಿದ್ರೆ ಇವತ್ತು ನಮ್ಮ ಬೆಂಗಳೂರು ಪೂರ್ತಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಿಂದ ತುಂಬಿಕೊಂಡು ಹೋಗ್ತಿತ್ತು. ಇವತ್ತು ನೀವು ಬಳ್ಳಾರಿ ಕಡೆ ಹೋದಾಗ ಪೂರ್ತಿಯಲ್ಲಿ ತೆಲುಗು ಭಾಷೆ ಮಾತಾಡ್ತಾರೆ. ಇವತ್ತು ನೀವು ಬೆಳಗಾಂದಲ್ಲಿ ನಮ್ಮ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡಿಲ್ಲ ಅಂದ್ರೆ ಅಲ್ಲೆಲ್ಲ ಮರಾಠಿಗೆ ಕನ್ವರ್ಟ್ ಆಗಿಬಿಡ್ತೈತಿ. ಇದೇ ತರ ಗಡಿ ಭಾಗಗಳಲ್ಲಿ ಇರುವಂತಹ ಪರಿಸ್ಥಿತಿಯನ್ನು ನಾವು ಅವಲೋಕಿಸಿದಾಗ ನಮ್ಮ ನಾಯಕರಾದಂತಹ ಸೋಮಣ್ಣ ಬೇಲ್ಮೂರದವರು ಇವತ್ತು ಗಡಿ ಪ್ರಾಧಿಕಾರದ ಅಧ್ಯಕ್ಷರಿದ್ದಾರೆ. ಅವ್ರು ಹೇಳ್ತಾರ 19 ಜಿಲ್ಲೆಗಳಲ್ಲಿ ನಮ್ಮ ಕರ್ನಾಟಕದ ರಾಜ್ಯದ ಗಡಿ ಹತ್ಕೊಂಡೈತಿ. ಬಹಳ ಹೀನಾಯವಾದಂತ ಪರಿಸ್ಥಿತಿ ಇವತ್ತು ನಡೀತಾ ಇತ್ತು. ಆದ್ರಿಂದ ಕರ್ನಾಟಕ ಗಡಿ ಪ್ರಾಧಿಕಾರದ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ತೇನೆ, ತಮಗೆ ಕೊಟ್ಟಂತ ಈ ಅಧಿಕಾರಾವಧಿಯಲ್ಲಿ ತಾವು 1,20,000 ಕಿಲೋಮೀಟರ್ ಸಂಚಲನೆ ಮಾಡಿ ಕನ್ನಡಕ್ಕೆ ತಾವು ಕೊಟ್ಟಂತ ಕಡೆಗೆ ಅಪಾರವಾಗಿದೆ. ಅದಕ್ಕೆ ತಾಲೂಕಿನ ಶಾಸಕನಾಗಿ ಎಲ್ಲರ ಕೊಡೋರು ಕೂಡ ನಿಮ್ಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹಳ ಜನ ಅಧಿಕಾರ ತಗೊಂಡು ಮನೆಯಾಗ ಮಕ್ಕೊಂಡಿರ್ತಾರ. ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಇದ್ದಾಗ ನಾವು ಮಾಡುವಂತ ಕೆಲಸ ಶಾಶ್ವತ ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಹೇಳ್ತಾ ಇದ್ರು ಸೋಮಣ್ಣವರು, ದುಬೈದಲ್ಲಿ ಕನ್ನಡಿಗರ ಫಂಕ್ಷನ್ ಐತಿ, ಬರ್ತೇನೇನ್ರಿ ಅಂತ ಹೇಳಿದ್ರಿ. ನಡ್ರಿಪ್ಪ ಹೋಗೋಣ ಅಂದೆ. ಯಾಕಂದ್ರೆ ನಾನು ಒಬ್ಬ ಕನ್ನಡ ಆಪ್ಷನಲ್ ಸ್ಟೂಡೆಂಟ್, ಹೋಗೋಣ ನಡ್ರಿ ಅಂತ ಹೇಳಿದೆ ನಾನು. ಮತ್ತೆ ಗೋವಾ ರಾಜ್ಯದಲ್ಲೂ ಕೂಡ ಇವತ್ತು ಕನ್ನಡ ಭವನಕ್ಕೆ ಜಾಗವನ್ನು ಗುರುತು ಮಾಡಿ ಅವರು ಗೋವಾ ರಾಜ್ಯದಲ್ಲೂ ಕೂಡ ಕನ್ನಡ ಭವನವನ್ನು ನಿರ್ಮಾಣ ಮಾಡುವಂತ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಅದಕ್ಕೂ ಕೂಡ ನಾನು ಇವತ್ತು ಕರ್ನಾಟಕ ರಾಜ್ಯೋತ್ಸವ ದಿನ ಮೊನ್ನೆ ಗಡಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಇತಿಹಾಸ ನೋಡಿದಾಗ, ಕರ್ನಾಟಕ ರಾಜ್ಯದ ಇತಿಹಾಸ ನೋಡಿದಾಗ ಕ್ರಿಸ್ತ ಪೂರ್ವದಿಂದ ಪಂಪನ ಕಾಲದಿಂದಲೂ ಕೂಡ ಕನ್ನಡಕ್ಕೆ ತನ್ನದೇ ಆದಂತ ಒಂದು ವೈಭವ ಇದೆ. ಕೃಷ್ಣ ದೇವರಾಯರ ಕಾಲ, ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಅದು ಕನ್ನಡ ಕಂಡಂತ ಅತಿ ಉನ್ನತವಾದಂತ ಒಂದು ದಿನಮಾನಗಳು ಅನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನೆನೆಸಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಅತಿ ಹೆಚ್ಚು ಮಾತನಾಡದೆ, ಈಗಾಗಲೇ ಕರ್ನಾಟಕ ಗಡಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಬಹಳಷ್ಟು ಸಮಯವನ್ನು ಮಾತಾಡಿ ತಮ್ಮ ಅನುಭವವನ್ನು ಹೇಳಿದ್ದಾರೆ. ಜೊತೆಗೆ ತಹಸೀಲ್ದಾರ್ ಅವರು ಕೂಡ ಮೊದಲು ಮಾಸ್ತರ್ ಇದ್ರಂತ, ಟೀಚರ್ ಇದ್ರು. ಅವರು ಕೂಡ ಒಬ್ಬ ತಹಸೀಲ್ದಾರಿಗೆಲ್ಲ ಒಬ್ಬ ಶಿಕ್ಷಕನಾಗಿ ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ಅದಕ್ಕೆ ಅತಿ ಹೆಚ್ಚು ಮಾತನಾಡದೆ, ಕನ್ನಡ ಭಾಷೆ ಇದು ನಮ್ಮ ಐಡೆಂಟಿಟಿ, ಇದು ನಮ್ಮ ಗುರುತಿದು. ನಾವೆಲ್ಲಾದ್ರೂ ನಮ್ಮನ್ನು ಜನ ಗುರುತು ಮಾಡ್ಬೇಕಂತ ಹೇಳಿದ್ರೆ ಆ ಕನ್ನಡ ಭಾಷೆಯಲ್ಲಿ ಮಾತಾಡಿದಾಗ ನಮ್ಗೆ ಜನ ಗುರುತು ಮಾಡ್ತಾರೆ. ವಿಶೇಷವಾಗಿ ನಮ್ಮ ಶಿಗ್ಗಾಂವ ವಿಧಾನಸಭಾ ಕ್ಷೇತ್ರವನ್ನು ಇವತ್ತು ಗುರುತು ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಕನ್ನಡಕ್ಕೆ ಕೊಡುಗೆ ಕೊಟ್ಟಂತ ನಮ್ಮ ಕನಕದಾಸರು, ಶಿಶ್ನಾಳ ಶರೀಫರು, ವಿಕ್ರು ಗೋಕಾಕರ ಹೆಸರನ್ನು ನಾವು ಹೊರಗಡೆ ತಗೊಂಡ್ಕೊಂಡ್ರೆ
ಇವತ್ತು ಕನ್ನಡಿಗರನ್ನು ಇವತ್ತು ನಾವು ನೆನೆಸುವಂತ ಕೆಲಸ ಆಗ್ತಾ ಇದೆ. ಆದ್ದರಿಂದ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ, ಶಿಕ್ಷಕರಲ್ಲಿ ಬಂದಂತ ಎಲ್ಲ ಹಿರಿಯರಿಗೆ ನಾನು ಮನವಿ ಮಾಡ್ತೇನೆ, ಯಾವುದೇ ನೀವು ಮಾಧ್ಯಮಕ್ಕೆ ಹೋಗ್ರಿ, ಅದರ ಕನ್ನಡವನ್ನು ತಾವು ಮರಿಬೇಡ್ರಿ. ಯಾಕಂದ್ರೆ ಅದು ಮಾತೃಭಾಷೆ. ಮಾತೃಭಾಷೆ ಅಂತ ಹೇಳಿದ್ರೆ ನಮ್ಮ ತಾಯಿ ಭಾಷೆ. ಅದು ಎಷ್ಟು ನಾವು ಗೌರವ ನಮ್ಮ ತಾಯಿಗೆ ಕೊಡ್ತೇವೋ, ಎಷ್ಟು ಗೌರವ ನಮ್ಮ ಈ ಭೂಮಿ ತಾಯಿಗೆ ಕೊಡ್ತೇವೋ, ಅಷ್ಟೇ ಗೌರವ ನಮ್ಮ ಮಾತೃಭಾಷೆಗೆ ಕೊಟ್ಟಾಗ ನಾವು ಅದರ ಋಣ ತೀರಿಸ್ದಂಗೆ ಆಗ್ತೈತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಕೊನೆಗೆ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೆ ನೀವು ಕನ್ನಡಿಗನಾಗಿರು ಅನ್ನೋಂತ ಮಾತನ್ನು ಹೇಳಿ ತಮ್ಗೆಲ್ಲರಿಗೂ ವಂದಿಸಿ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಮಗೆ ಕೋರಿ ತಮ್ಗೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ